ನಾ ಅದಕ್ಕೆ ಹೇಳಿದ್ದು ಸ್ಲೋ ಗೊತ್ತಾಯ್ತಾ. ಬಿದ್ದ ಏಟಾಯ್ತು, ಅದಕ್ಕೆ ಓಡೋಂಗಿಲ್ಲ. ಡೋಂಟ್ ರನ್. ಇಲ್ಲ ಬನ್ನಿ ನಡಿ. ಏನು ಮಾಡಲ್ವ ಹಿಡ್ಕೊ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಇದು ನಮ್ಮ ರೆಸಾರ್ಟಲ್ಲಿ ಡೇ 2. ರಾತ್ರಿ ಅಂತೂ ಸಖತ್ತಾಗಿ ನಾವು ಎಂಜಾಯ್ ಮಾಡಿದ್ವಿ. ಸಂಜೆ ಮೇಲೆ ನಾನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಸಂಜೆ ಮೇಲೆ ನಮ್ಮ ಅಮ್ಮ ಸ್ವಲ್ಪ ಬೇಜಾರಾಗ್ತಾಯಿತ್ತು ನನಗೆ. ಅವ್ರದ್ದೆಲ್ಲ ಇಲ್ಲಿ ಓಡಾಡಿದ್ದೆಲ್ಲ ನೆನಪು ಥರ ಅನ್ನಿಸ್ತಾಯಿತ್ತು. ಅದಾದಮೇಲೆ ನಾವು ಸಂಜೆ ಒಂದು ಸ್ವಲ್ಪ ನಾವೇ ಎಲ್ಲರೂ ಕುತ್ಕೊಂಡು ಮಾತಾಡಿಕೊಂಡು ಪಾರ್ಟಿ ಮಾಡಿದ್ವಿ. ಸೊ ಅದರದ್ದೆಲ್ಲ ಏನೂ ನಾನು ಅಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ನಾವೀಗ ಬ್ರೇಕ್ಫಾಸ್ಟಿಗೆ ಬರ್ತಾಯಿದ್ವಿ. ಮಕ್ಕಳೆಲ್ಲ ಎದ್ದಿದ್ರು, ಅವ್ರಿಗೆ ಹಾಲು ಒಂಚೂರು ಏನಾದ್ರು ತಿನ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಬರ್ತಾಯಿದ್ವಿ. ಈ ರೆಸಾರ್ಟಿಗೆ ಎಷ್ಟು ಸತಿ ಬಂದ್ರೂ ನಮಗೆ ಒಂಥರ ಹೊಸಾದು ಅನಿಸುತ್ತೆ. ಆ್ಯಂಡ್ ಒಂದು ಡೆವಲಪ್ ಮಾಡಿರ್ತಾರೆ ಆ್ಯಂಡ್ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ತುಂಬ ಜನ ಲಾಸ್ಟ್ ಟೈಮ್ ರೆಸಾರ್ಟ್ದು ಪ್ರೈಸ್ ಹೇಳಿ ಅಂತ ಇದ್ರಿ. ಇಲ್ಲಿ ತುಂಬ ಥರ ಸ್ಟೇಸ್ ಇರುತ್ತೆ. ನೀವು ಯಾವ ಸ್ಟೇ ಪಿಕ್ ಮಾಡ್ತೀರಾ, ನೀವು ಎಷ್ಟು ಜನ ಹೋಗ್ತಾಯಿದ್ದೀರಾ, ವೀಕೆಂಡ್ ಹೋಗ್ತಾಯಿದ್ದೀರಾ, ವೀಕ್ ಡೇ ಹೋಗ್ತಾಯಿದ್ದೀರಾ, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ನಾನು ಅವರ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಕೇಳ್ಕೊಳ್ಳಿ. ಕಾಲ್ ಮಾಡಿ ಇಷ್ಟು ಜನ ಬರ್ತೀವಿ, ನಮಗೆ ಈ ಥರ ರೂಮ್ ಬೇಕು, ಪ್ರೈವೇಟ್ ಪೂಲ್ ಇರೋದು ಬೇಕಾ, ಇಲ್ಲ ಜಕ್ಕೂಸಿ ಇರೋದು ಬೇಕಾ, ಇಲ್ಲ ಸಿಂಪಲ್ ಟೆಂಟ್ ಸ್ಟೇ, ಆ ಥರ ಎಲ್ಲ ತುಂಬ ಆಪ್ಷನ್ಸ್ ಇರುತ್ತೆ ನಿಮಗಿಲ್ಲಿ. ಆ ಥರ ನೀವು ಚೂಸ್ ಮಾಡ್ಕೊಬೋದು. ವೀಕ್ ಡೇ ಹೋದರೆ ನಿಮಗೆ ಕಮ್ಮಿ ಆಗುತ್ತೆ, ವೀಕೆಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಇವಾಗ ಯಾವ್ದಾದ್ರು ಗೌರ್ಮೆಂಟ್ ಹಾಲಿಡೇಸ್ ಆ ಟೈಮಲ್ಲೆಲ್ಲ ಸ್ವಲ್ಪ ಫಿಲ್ ಆಗಿರುತ್ತೆ. ಸೊ ಅದನ್ನೆಲ್ಲ ವಿಚಾರಿಸ್ಕೊಂಡು ನೀವು ಬುಕ್ ಮಾಡ್ಕೊಳ್ಳಿ. ನಾನಂತೂ ಹೇಳ್ತೀನಿ, ಬ್ಯಾಂಗ್ಳೂರು ನಿಯರ್ ಬೈಯಲ್ಲಿ ಒನ್ ಆಫ್ ದ ಲಕ್ಸುರಿಯಸ್ ಆ್ಯಂಡ್ ಸಖತ್ತಾಗಿ ಮೇಂಟೈನ್ ಮಾಡಿರೋದು, ಫುಡ್ಡೆಲ್ಲ ಚೆನ್ನಾಗಿರೋದು ಆ್ಯಂಡ್ ಮಕ್ಕಳಿಗೆ ಆ್ಯಕ್ಟಿವಿಟೀಸ್, ಮಕ್ಕಳಿಗೆ ಅಂತಲ್ಲ ನೀವು ಹೋದ್ರೂ ಫುಲ್ ಮಜಾ ಮಾಡ್ಕೊಂಬರೋ ಅಂಥ ಜಾಗ ಅಂದರೆ ಅದು ರಾವಿಶಿಂಗ್ ರಿಟ್ರೀಟ್. ಯಾಕಂದರೆ ನಾನಿದು ಫಸ್ಟ್ ಟೈಮಲ್ಲ, ಆಲ್ಮೋಸ್ಟ್ 4-5 ಸತಿ ಬಂದಿದ್ದೀನಿ, ಹಾಗಾಗಿ ಹೇಳ್ತಾ ಇರೋದು. ಆ್ಯಂಡ್ ಬೆಳಗ್ಗೆನೇ ನೋಡ್ಬೋದು ಚಿಕನ್ ಕರಿ, ಪ್ಯಾನ್ ಕೇಕ್ಸ್, ಕಪ್ ಕೇಕ್ಸ್, ಆಮೇಲೆ ಬ್ರೆಡ್ಡು, ಆಮೇಲೆ ಟೀ ಸ್ನ್ಯಾಕ್ಸಸ್ಸು, ಪೂರಿ, ಸಾಗು, ಆಮೇಲೆ ನೋಡಿ ನೀವು ಹಾಗೇ ಎಷ್ಟು ಬ್ರೇಕ್ಫಾಸ್ಟ್ ಐಟಮ್ ಇರುತ್ತೆ ಅಂದರೆ ನಿಮಗೆಲ್ಲ ಒಂದೊಂದು ಸತಿ ತಿಂದ್ರೂ ಅಷ್ಟು ಹೊಟ್ಟೆ ಫುಲ್ ಅನಿಸುತ್ತೆ. ಆಮೇಲೆ ಉಪ್ಮಾ, ಆಮೇಲೆ ಈ ಪೊಟ್ಯಾಟೊ ಕರಿ ಥರ ಏನೋ ಒಂದು ಮಾಡಿದ್ರು ಸ್ಟಾರ್ಟರ್, ಅದು ಚೆನ್ನಾಗಿತ್ತು. ಲೆಮನ್ ರೈಸ್, ಕೇಸರಿ ಬಾತ್ ಆ್ಯಂಡ್ ಎಲ್ಲ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲ ಊಟಕ್ಕಂತೂ ಸೂಪರಾಗಿರುತ್ತೆ. ಇದು ಸಾಂಬಾರಿದು ಇಡ್ಲಿಗೆ ಆ್ಯಂಡ್ ವಡ. ಆ್ಯಂಡ್ ಹೇಳ್ತಾ ಇದ್ರೆ ನನಗೆ ಅನ್ನಿಸ್ತಾ ಇದೆ. ಇಡ್ಲಿ ಅದರಲ್ಲೂ ನೋಡಿ ರಾಗಿ ಇಡ್ಲಿ, ಆಮೇಲೆ ನಾರ್ಮಲ್ ಇಡ್ಲಿ, ಇದೆಲ್ಲ ಚೆನ್ನಾಗಿತ್ತು. ಚಟ್ನಿಲಿ 2 ಥರ, ಆಮೇಲೆ ಕಾಫಿ, ಟೀ, ಮಿಲ್ಕ್ ಶೇಕು, ಫ್ರೂಟ್ಸು, ಆಮೇಲೆ ಮ್ಯೂಸ್ಲಿ, ಆ ಥರದ್ದು ಎಲ್ಲ ಇಟ್ಟಿರ್ತಾರೆ ನಿಮಗೆ. ಎಲ್ಲನೂ ಇಷ್ಟೊಂದು ಬ್ರೇಕ್ಫಾಸ್ಟ್ ಅಂತ ಅನಿಸುತ್ತೆ. ಹಾಗಾಗಿ ಹೇಳಿ ನಾನು, ಲಕ್ಸುರಿ ಇರುತ್ತೆ ಆ್ಯಂಡ್ ಫುಡ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ಫ್ರೆಶ್ ಆಗಿ ಆಮ್ಲೆಟ್ಸು, ಆಮೇಲೆ ಈ ಥರ ಎಲ್ಲ ಮಾಡಿಕೊಡ್ತಾರೆ. ನೀವು ಏನು ಕೇಳ್ತೀರಾ ನೋಡಿ. ಮಕ್ಕಳಿಗೆ ಏನಾದರೂ ನಿಮಗೆ ಈ ಥರ ಮಿಲ್ಕ್ ಬೇಕು, ಇಲ್ಲ ಅವ್ರಿಗೆ ಒಂಚೂರು ಕಿಚಡಿ ಥರ ಫುಡ್ ಬೇಕು, ಬೇಬಿ ಫುಡ್ಸ್ ಬೇಕು, ಆ ಥರದ್ದೆಲ್ಲ ಏನೇ ರಿಕ್ವೆಸ್ಟ್ ಮಾಡಿಕೊಟ್ರು ಪಾಪ ಸ್ಟಾಫ್ ಎಲ್ಲ ತುಂಬ ಫ್ರೆಂಡ್ಲಿ ಇದ್ದಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ. ಈಗ ನಾನು ಫಸ್ಟು ವೀರುಗೆ ಹಾಕ್ಕೊತಾ ಇದ್ದೆ, ಅವ್ನಿಗೆ ಏನಾದ್ರು ತಿನ್ಸೋಣ. ರಾತ್ರಿ ಕೂಡ ಯಾಕೋ ಅವನು ಸರಿಯಾಗಿ ತಿಂದಿರಲಿಲ್ಲ, ಹಾಗಾಗಿ ಅವ್ನಿಗೆ ಫಸ್ಟು ಊಟ ಮಾಡಿಸ್ಬಿಟ್ರೆ ನಾನು ಆಮೇಲೆ ನೆಮ್ಮದಿಯಾಗಿ ತಿನ್ಬೋದು. ಅವ್ನಿಗೆ ಸ್ವಲ್ಪ ಚಟ್ನಿ, ಸ್ವಲ್ಪ ಸಾರು ಹಾಕ್ಕೊಂಡಿದ್ದೀನಿ. ಅವ್ನು ಜಾಸ್ತಿ ಇಷ್ಟಪಡೋದಿಲ್ಲ ಈ ಥರ ಚಟ್ನಿ ಸಾರೆಲ್ಲ. ಬರೀ ಇಡ್ಲಿಗೆ ಹನಿ ಹಾಕ್ಕೊಟ್ರೆ ಆ ಥರ ಎಲ್ಲ ತಿಂತಾನೆ. ಬಟ್ ನಾನು ಜಾಸ್ತಿ ಹನಿ, ಶುಗರ್, ಜಾಗ್ರಿ ಎಲ್ಲ ಅವಾಯ್ಡ್ ಮಾಡ್ತೀನಿ. ಆ್ಯಂಡ್ ಅವನಿಗೆ ಉಪ್ಪಿಟ್ಟು ಇಷ್ಟ ಆಗುತ್ತೆ, ಹಾಗಾಗಿ ಉಪ್ಪಿಟ್ಟು ಕೂಡ ಹಾಕ್ಕೊಂಡೆ. ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಿತ್ತು, ಸಾಫ್ಟಾಗೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದರು. ಅದರಲ್ಲಿ ಅವ್ನಿಗೆ ಬಟಾಣಿ ಅದೆಲ್ಲ ಇರೋದು ನೋಡಿದ್ರೆ ಇಷ್ಟ ಆಗುತ್ತೆ, ಚೆನ್ನಾಗಿ ತಿಂತಾನೆ ಅಂದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡೆ. ಆ್ಯಂಡ್ ಅವ್ನಿಗೆ ಪೂರಿ ಅಷ್ಟು ಇಷ್ಟ ಆಗಲ್ಲ. ಒಂದೊಂದು ಸತಿ ಅದು ತಿಂತಾನಲ್ಲ, ಆವಾಗ ತಿಂತೀನಿ ಅಂತ ಕೇಳಿಬಿಡ್ತಾನೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಒಂದು ಪೂರಿ ಕೂಡ ಹಾಕ್ಕೊಂಡೆ. ಕೊನೆಗೆ ತಿನ್ನಲಿಲ್ಲ ಅವನು, ನಾನೇ ತಿನ್ಕೊಂಡೆ. ಆ್ಯಂಡ್ ಇಲ್ಲಿ ಎಷ್ಟು ಫುಡ್ ಇರುತ್ತೆ ಅಂದರೆ ನಿಮಗೆ ಅಪ್ಪ ಹೊಟ್ಟೆ ಎಲ್ಲ ಟೈಟ್ ಅನಿಸ್ಬಿಡುತ್ತೆ. 3 ಹೊತ್ತು ಈ ಥರ ವೈಡ್ ವೆರೈಟಿ ಬಫೆ ಇರುತ್ತೆ. ಸೊ ಸಖತ್ತಾಗಿ ತಿನ್ಕೊಂಡು ಆಟ ಆಡಿಕೊಂಡು ನೇಚರ್ ಮಧ್ಯೆ ಗಾಳಿ ಆ್ಯಂಡ್ ಫುಲ್ ನೀವು ಎಷ್ಟು ದೂರ ನೋಡ್ತೀರ ಅಷ್ಟುವರೆಗೂ ಗ್ರೀನರಿ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೀವು ಬರ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಹಾಗೆ ನೋಡಿದೆ ಅಲ್ಲಿ ಹನಿ ಕೂಡ ಇತ್ತು, ಪ್ಯಾನ್ ಕೇಕ್ ಹನಿ. ನೋಡೋಣ ತಿಂತಾನ ಅಂದ್ಬಿಟ್ಟು ಅದನ್ನು ಕೂಡ ಒಂದು ಹಾಕ್ಕೊಂಡೆ. ಇಷ್ಟೆಲ್ಲ ಅವ್ನು ತಿನ್ನಲ್ಲ, ಬಟ್ ಎಲ್ಲದರಲ್ಲೂ ಸ್ವಲ್ಪ ತಿಂದರೂ ಇದು ಮಿಕ್ಕಿದ್ದು ನಾನು ತಿನ್ಬೋದು ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಹಂಗೆ ಮಕ್ಳಿಗೆ ಯಾವುದು ಈ ಥರ ವೆರೈಟಿ ಇದ್ದರೆ ಎಲ್ಲ ಒಂದೊಂದು ಚೂರು ತಿನ್ಸಿಟ್ರೆ ಅವ್ನಿಗೆ ಹೊಟ್ಟೆ ತುಂಬುತ್ತೆ ಅನ್ನೋ ಪ್ಲ್ಯಾನ್ ಮೇಲೆ ಹಾಕ್ಕೊಂಡೆ. ಇದು ಮೇಪಲ್ ಸಿರಪ್ಪು, ಹನಿ ಅಲ್ಲ, ಹನಿ ಅಂದ್ಕೊಂಬಿಟ್ಟೆ ನಾನು. ಬಟ್ ಚೆನ್ನಾಗಿತ್ತು. ಕಪ್ ಕೇಕ್ ಕೂಡ ಒಂದು ಅರ್ಧಂಬರ್ಧ ತಿಂದರು.
ಬಾಯ್ಲ್ಡ್ ಎಗ್ಗು, ಆಮ್ಲೆಟ್ಸ್ ಎಲ್ಲ ಫ್ರೆಶಾಗಿ ಮಾಡಿಕೊಡ್ತಾರೆ. ವಿತ್ ವೆಜ್ಜೀಸ್ ಆದರೂ ಓಕೆ, ಪ್ಲೇನ್ ಆಮ್ಲೆಟ್ ಕೇಳಿದ್ರು ಸರಿ, ಹೆಂಗೆ ನೀವು ಕೇಳ್ತೀರಾ ಹಾಗೆ ಅವರು ಫ್ರೆಶಾಗಿ ಮಾಡಿಕೊಡ್ತಾರೆ. ಈ ದೋಸೆ ಮಾಡಿಕೊಡ್ತಾರೆ ಬೆಳಗ್ಗೆ ಬಿಸಿ ಬಿಸಿ ದೋಸೆ. ನೀವು ಸೆಟ್ ದೋಸೆ ಕೇಳ್ತೀರಾ ಇಲ್ಲ ಪ್ಲೇನ್ ದೋಸೆ ಕೇಳ್ತೀರಾ, ಆ ಥರ ಹೆಂಗೆ ಕೇಳ್ತೀರಾ ಹಂಗೆ. ಮೆನ್ಯೂ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇವರು ರೆಸಾರ್ಟ್ ಎಲ್ಲ ಅಷ್ಟು ನೋಡಿರ್ಲಿಲ್ವಲ್ಲ, ನಮಗೂ ಅಷ್ಟೇ ಒಂದೊಂದು ಸತಿ ಬಂದಾಗೂ ಒಂದೊಂದು ಏನಾದ್ರು ಡೆವಲಪ್ಮೆಂಟ್ ಮಾಡಿರ್ತಾರೆ, ಎಲ್ಲ ಚೇಂಜ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ನೋಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಇವರಿಬ್ಬರು ಸಖತ್ತಾಗಿ ಆಟ ಆಡಿದ್ರು. ಅವನ್ನೆಲ್ಲ ಒಂದು ರೌಂಡ್ ಇವಾಗ ತಿಂದ್ರಲ್ಲ, ಸೀದಾ ಸುಮ್ಮನೆ ಸಿಂಪಲ್ ಕರ್ಕೊಂಡು ಹೋಗೋಬಲ್ಲು ಒಂಚೂರು ಆಟ ಆಡಿಸ್ಕೊಂಡು ಕರ್ಕೊಂಡು ಹೋಗೋಣ, ಆಮೇಲೆ ಹೋಗಿ ರೆಡಿ ಆಗ್ಬೋದು ಅಂದ್ಬಿಟ್ಟು ಹಂಗೆ ಒಂದು ರೌಂಡ್ ಕರ್ಕೊಂಡು ಹೋದ್ವಿ. ಹಂಗೂ ಅವ್ರಿಗೋಸ್ಕರ ನಾವು ಒಂಚೂರು ಫ್ರೂಟ್ಸು ಮತ್ತು ಕಪ್ ಕೇಕ್ನ ರೂಮಿಗೆ ತೊಗೊಂಡು ಹೋದ್ವಿ. ಆಮೇಲೆ ಏನಾದ್ರು ತಿಂತಾರ ನೋಡೋಣ, ಮತ್ತು ಇಲ್ಲಿಗೆ ಬರೋಬಲ್ಲು ರೂಮಲ್ಲೇ ತಿನ್ಕೊಳ್ಳಿ ಅಂದ್ಬಿಟ್ಟು ತೊಗೊಂಡಿದ್ವಿ. ಇಲ್ಲಿ ಕೂಡ ಅಷ್ಟೇ, ಜಾಗ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಈ ಸಮ್ಮರಲ್ಲೆಲ್ಲ ಹೋದಾಗ ಈ ಥರ ಆ್ಯಕ್ಟಿವಿಟೀಸ್ ಆಡೋಕ್ಕೆ, ಪೂಲಲ್ಲೆಲ್ಲ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ, ನೀವು ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದೀರಾ, ನಾವು ಎಷ್ಟು ಪ್ರೀತಿಯಿಂದ ಎಷ್ಟು ಮೆಸೇಜಸ್ ಮಾಡಿದ್ದೀವಿ, ನೀವು ರಿಪ್ಲೈನೇ ಮಾಡೋದಿಲ್ಲ ಅಂತ. ನಿಜ ಹೇಳಬೇಕಂದ್ರೆ ನನಗೇನು ನಿಮಗೆ ಮೆಸೇಜ್ ಮಾಡಬಾರ್ದು ಅಂತ ಏನಿಲ್ಲ, ಇಲ್ಲ ನನಗೇನು ದುರಂಕಾರ ಆ ಥರ ಎಲ್ಲ ಏನೂ ಇಲ್ಲ. ನಿಮ್ಮ ಮೆಸೇಜಸ್ಗೆ ನಾನು ಕಾಯ್ತಾ ಇರ್ತೀನಿ, ಎಲ್ಲ ನೋಡ್ತಾ ಇರ್ತೀನಿ, ಬಟ್ ರಿಪ್ಲೈ ಮಾಡೋಕ್ಕಾಗಿರೋದಿಲ್ಲ. ಅಷ್ಟೇ ಟೈಪ್ ಮಾಡಿ ಇವರು ಇರ್ತಾನೆ, ಇಲ್ಲ ಏನೋ ಒಂದು ಬ್ಯುಸಿ ಆಗಿಬಿಟ್ಟು ಆ ಥರ ಆಗಿರುತ್ತೆ ಅಷ್ಟೇ. ಬಟ್ ಇವಾಗ ನನಗೆ ಹೊಸ ಫೀಚರ್ ಬಂದಿದೆ ಯೂಟ್ಯೂಬಿಂದ, ನಿಮ್ಮೆಲ್ಲ ಕಮೆಂಟ್ಸ್ಗೆ ನಾನು ವಾಯ್ಸ್ ಮೆಸೇಜ್ ಕಳಿಸ್ಬೋದು. ಬರೀ ಟೈಪ್ ಮಾಡೋದಕ್ಕಿಂತ ನಾನು ವಾಯ್ಸ್ ಮೆಸೇಜ್, ನಾನು ವೀರು ಎಲ್ಲ ವಾಯ್ಸ್ ಮೆಸೇಜ್ನ ಕಳಿಸ್ತೀವಿ ಇನ್ಮೇಲಿಂದ. ನನಗೆ ಕಮೆಂಟ್ಸ್ನ ಇನ್ಮೇಲಿಂದ ನೀವು ಕಳಿಸಿ, ವೀರು ಕಮೆಂಟ್ ಕಳಿಸಿ, ವೀರು ಕೈಲಿ ನಾನು ನಿಮ್ಮ ಕಮೆಂಟ್ಗೆ ರಿಪ್ಲೈ ಕೊಡಿಸ್ತೀನಿ ವಾಯ್ಸ್ ಮೆಸೇಜಲ್ಲಿ, ಆಯಿತಾ? ನನಗೆ ಸಖತ್ ಇಷ್ಟ ಆಯಿತು ಈ ಒಂದು ಫೀಚರು. ಸೊ ಫುಲ್ ಎಕ್ಸೈಟ್ ಆಗಿದ್ದೀನಿ. ನೀವು ಏನೇ ಕಮೆಂಟ್ ಮಾಡೋಂಗಿದ್ರು ಈ ಸತಿ ಕಮೆಂಟ್ ಮಾಡಿ, ನಾನು ಮತ್ತು ವೀರು, ಸುನಿ ಎಲ್ಲರೂ ರಿಪ್ಲೈ ಕೊಡ್ತೀವಿ, ಆಯಿತಾ? ನಿಮ್ಗೆ ಏನೇ ಕಮೆಂಟ್ ಮಾಡೋಂಗಿದ್ರು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ಕಾಯ್ತಾ ಇರ್ತೀನಿ ಇವತ್ತು ಸಂಜೆ ನಿಮ್ಮೆಲ್ಲರ ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ. ಸೊ ಏನೇನಿದೆ ನೋಡೋಣ ಕಮೆಂಟ್ ಸೆಕ್ಷನಲ್ಲಿ. ಆ್ಯಂಡ್ ಈ ಒಂದು ಫೀಚರು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ನೋಡೋಣ. ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರ ಜೊತೆ ಕಮೆಂಟ್ಗೆ ನಾನು ರಿಪ್ಲೈ ಮಾಡೋದಕ್ಕೆ. ಸೊ ನಿಮ್ಮ ಎಲ್ಲ ಒಳ್ಳೆ ಕಮೆಂಟ್ಸ್ ಆ್ಯಂಡ್ ಪಾಸಿಟಿವ್ ಕಮೆಂಟ್ಸ್ನಾಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತೀನಿ ನಾನು, ವೀರು, ಸುನಿ ಎಲ್ಲರೂ. ಸೊ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಇನ್ಮೇಲಿಂದ ಪ್ರತಿದಿನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಪ್ರತಿ ವಿಡಿಯೋದಲ್ಲೂ ನೀವೇನೇ ಕಮೆಂಟ್ ಮಾಡಿದ್ರು ಅದಕ್ಕೆ ನಮ್ಮ ವಾಯ್ಸ್ ಮೆಸೇಜಿಂದ ರಿಪ್ಲೈ ಬರುತ್ತೆ. ಓಕೆ, ನೀವು ಖುಷಿಯಾದ್ರಿ ಅಂದ್ಕೊತೀನಿ. ನಾನಂತೂ ಸಖತ್ ಖುಷಿಯಾಗಿದ್ದೀನಿ. ನಿಮ್ಮೆಲ್ಲರ ಕಮೆಂಟ್ಗೆ ನಾವು ವಾಯ್ಸಲ್ಲಿ ರಿಪ್ಲೈ ಮಾಡ್ಬೋದು. ಆ್ಯಂಡ್ ಅದನ್ನು ಕೇಳಿದಾಗ ನಿಮಗೂ ಖುಷಿ ಅನಿಸುತ್ತೆ. ನಿಮ್ಮ ಮೆಸೇಜಸ್ ನೋಡಿ ನಾವು ಹಾಗೆ ರಿಪ್ಲೈ ಮಾಡಿಲ್ಲ ಅನ್ನೋ ಬೇಜಾರು ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಸಖತ್ ಖುಷಿ ಇದೆ. ಟೇಬಲ್ ಅಷ್ಟು ಉದ್ದ ಇಲ್ಲ, ಇನ್ನೇನು ಆಡ್ತೀಯ ಅಲ್ಲಿ? ಮುಟ್ಟಬಾರ್ದವಲ್ಲ. ಇಬ್ರು ಕೈ ಹಿಡ್ಕೊಳ್ಳಿ, ಕೈ ಹಿಡ್ಕೊ. ಅಲ್ಲೋಗಿ ಅಲ್ಲಿ ನಡ್ಕೊಂಡು ಹಿಂಗೆ ವಿಡಿಯೋ ಅಲ್ಲಲ್ಲ. ಏಯ್ 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 ಈ ಕಡೆ ಕಡೆ ಹೇಳೋದು ಅರ್ಥ ಅಲ್ಲ ನಿಮ್ ಕನ್ನಡ? ಕಿವಿನೇ ಕೇಳಿಸಲ್ವಲ್ರ ಹಿಂಗೆ ವಿಡಿಯೋ ಮಾಡುತ್ತೆ ಮಾಡಿಸಿ ಹೋಗು. ಅದು ಫುಲ್ ಬ್ಯಾಕ್ಗ್ರೌಂಡ್ ಕಾಣಂತಾರ ರಾಯಲ್ಲ. ಮನೆ ಇಬ್ರು ಕೈ ಹಿಡ್ಕ ಕೈ ಹಿಡ್ಕೊಳ.
ಅವರು ಬರೋ ಡೌಟೇ ಇವತ್ತು ನಾಳೆ ಎಲ್ಲ ಅವರು ಪೂಜೆಗೆ ಬಿಸಿ ಆಗೋರೆ. ಅಲ್ಲ ನನಗೂ ಕರೆಕ್ಟಾಗಿ ಅರ್ಥ ಆಗಲಿಲ್ಲ. ಇಲ್ವಾ ಇಲ್ಲಿ ಬಾ ಸುನಿ ಕೆಳಗೆ ಹೋಗೋ ಸರ್ ಅಲ್ಲಿಂದ ಅವ್ರು ಬರ್ತಾರೆ. ಇಲ್ಲಿ ಬಾ ಹಿಡ್ಕೊಳ ಕೈ ಅವ್ನ ಕೈ ಹಿಡ್ಕೊಳ ಹೋಗಿ ಇನ್ನು ಕೆಳಗೋಗಿ ಸನಿ ನಾವು ಕಾಣಿಸ್ಕೊಂಡು ಸ್ಟಾಪ್ ಸ್ಟಾಪ್. ಇರೋ ಜಂಪ್ ಮಾಡಿ ಗ್ರಾಸಲ್ಲಿ ಜಂಪ್ 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 ಮ್ಯಾಂಗೋ ಇಲ್ಲೇ ನೀವು ಅಲ್ಲೋ ಅದೇ ಇಲ್ಲ ಇತ್ತಿದ್ದು 1 ಗಂಟೆ 2 ಗಂಟೆ 1 ಗಂಟೆ 2 ಗಂಟೆ ಸನಿ ಇಲ್ಲೂ ಇದೆಯಲ್ಲ. ಬಾಯ್. ನಾನು ರೀಸೆಂಟಾಗಿ ಎಷ್ಟೊಂದು ವೀಡಿಯೋದಲ್ಲಿ ಈ ಥರ ಪ್ರಾಡಕ್ಟ್ಸ್ನ ತೋರಿಸ್ತಾ ಇದ್ದೀನಿ. ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ಇದು ಬಿ ಬ್ಲ್ಯಾಂಡ್ದು ಕಂಡೀಷ್ನರು ಹೇರ್ ಮಾಸ್ಕು ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ನೈಟ್ ಕ್ರೀಮ್ ಥರ ಲಿವ್ ಇನ್ ಕಂಡೀಷ್ನರ್ ಥರ ಅದು ಸಖತ್ತಾಗಿದೆ. ಆಮೇಲೆ ಡರ್ಮಾಕೋದು ಹೇರ್ ಫಾಲ್ ಕಂಟ್ರೋಲ್ ಶ್ಯಾಂಪು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಕೆಮಿಸ್ಟ್ ಪ್ಲೇದು ನಾನು ಬಾಡಿ ವಾಶ್ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಬಿ ಬಾಡಿ ವಾಶ್ ಅವ್ರದ್ದು ಹೇರ್ ಗ್ರೋತ್ ರೋಲ್ ಆನ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸುನಿ ಆನಿಯನ್ ಶ್ಯಾಂಪು ಯೂಸ್ ಮಾಡ್ತಾರೆ ಮಾಮಾರ್ತದ್ದು. ಸೊ ಇದೆಲ್ಲ ನಾವು ರೆಗ್ಯುಲರಾಗಿ ಯೂಸ್ ಮಾಡೋದು ಆ್ಯಂಡ್ ನಮಗೆ ಚೆನ್ನಾಗಿ ಇಷ್ಟ ಆಗಿರೋವಂಥ ಪ್ರಾಡಕ್ಟ್ಗಳನ್ನ ನಾನು ಲಿಂಕ್ ಕೊಟ್ಟಿರ್ತೀನಿ. ಇದೆಲ್ಲ ನಾನು ಅಮೆಝಾನಲ್ಲಿ ತರಿಸ್ಕೊಂಡಿರ್ತೀನಿ. ನಮಗೆ ಪ್ರೈಮ್ ಮೆಂಬರ್ ಆಗಿರೋದ್ರಿಂದ ತುಂಬ ಒಳ್ಳೆ ಆಫರ್ಸ್ ಇರುತ್ತೆ, ಕ್ಯಾಶ್ ಬ್ಯಾಕ್ಸ್ ಇರುತ್ತೆ ಆ್ಯಂಡ್ ಒಳ್ಳೊಳ್ಳೆ ಸೇಲ್ ನಡೀತಾ ಇರುತ್ತೆ. ಸೊ ಅಂಥ ಟೈಮಲ್ಲೆಲ್ಲ ತೊಗೊಂಡ್ರೆ ನಿಮ್ಗೆ ಹೆವಿ ಡಿಸ್ಕೌಂಟ್ಸ್ ಇರುತ್ತೆ ಆ್ಯಂಡ್ ಎಲ್ಲ ಜೆನ್ಯೂನ್ ಪ್ರಾಡಕ್ಟ್ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಸಿಗುತ್ತೆ. ಆ್ಯಂಡ್ ಅದೆಲ್ಲ ಮುಗಿದ್ಮೇಲೆ ಸಂಜೆ ಹೈ ಟೀಗೆ ಈ ಥರ ಸೆಟಪ್ ಮಾಡಿದರು. ಕಾಫಿ, ಟೀ, ಆಮೇಲೆ ಒಂದಷ್ಟು ಸ್ನ್ಯಾಕ್ಸ್ ಎಲ್ಲ ಇಟ್ಟಿದ್ರು. ಈ ಥರ ಕೇಕ್ಸ್ ಆಗಿರ್ಬೋದು, ಆಮೇಲೆ ಪಪ್ಸು, ಆಮೇಲೆ ಚೋಚು ಆ ಥರ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಪ್ಲೇಸ್ ತುಂಬ ಚೆನ್ನಾಗಿ ಈ ಸತಿ ಸೆಟಪ್ ಮಾಡಿದರು. ಇದು ಹೋದ ಸತಿ ಬಂದಾಗ ಈ ಥರ ಇರಲಿಲ್ಲ, ಇದು ಹೊಸ್ದಾಗೆ ಮಾಡಿರೋದು. ಬೆಟ್ಟ ನೋಡಿಕೊಂಡು ಆ ಪಕ್ಷಿ ಪ್ಯಾರಟ್ಸ್ ಎಲ್ಲ ಬಂದು ಕುತ್ಕೊತಾ ಇತ್ತು, ಅದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿದ್ವಿ. ವೀರು ಮತ್ತು ಅದು ಇಬ್ಬರೂ ಮಲಗಿದ್ರು. ನಾವಿಲ್ಲಿ ಬಂದು ಕುತ್ಕೊಂಡು ಆರಾಮಾಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿರೋ ಸ್ಟಾಫ್ಸು ಅಷ್ಟೇ ತುಂಬ ಫ್ರೆಂಡ್ಲಿ. ನೀವು ಎಷ್ಟೇ ಸತಿ ಹಾಕ್ಕೊಳ್ಳಿ, ಆಮೇಲೆ ಎಷ್ಟೇ ಸತಿ ನೀವು ಬಂದರೂ ಅವರು ಪ್ರೀತಿಯಿಂದನೇ ಬಡಿಸ್ತಾರೆ. ಇಲ್ಲ ನೀವೇ ಹಾಕೊಬೋದು ಆ್ಯಂಡ್ ಯಾರೂ ಏನೋ ಅಂದ್ಕೊಳ್ಳಲ್ಲ. ಮಕ್ಕಳಿಗೆ ಹಾಲೆಲ್ಲ ರಿಕ್ವೆಸ್ಟ್ ಮಾಡಿದ್ರೆ ಹಾಗೆ ಮಾಡಿಕೊಡ್ತಾರೆ. ಸೊ ನನಗೆ ಸಖತ್ ಇಷ್ಟ ಆಯಿತು. ಇದು ಲಾಂಗೆಸ್ಟ್ ಜಿಪ್ ಲೈನ್ ಎಲ್ಲ ಇದೆ ಇಲ್ಲಿ. ಆಟಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ನಿಮಗೆ. ಆ್ಯಂಡ್ ಸುನಿಗೆ ಒಂದು ಸ್ಟ್ರಾಂಗ್ ಕಾಫಿ ಬೇಕಿತ್ತು, ಅವರು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಏನಾಯಿತು ಅಂತ ತೋರಿಸ್ತೀನಿ ಬನ್ನಿ. ಏನು ಮಾಡಿದ್ರಿ ನೀವು? ಎಲ್ಲಿ ರೀಲ್ಸ್ ಮಾಡೋಣ ಬಾ. ಎಲ್ಲಿ ಮಗ್ನೆ? ಹ್ಞೂ ಮಾಡೋಣ. ಎಲ್ಲಿ ತೋರಿಸಿ, ಎಷ್ಟು ಡ್ಯಾನ್ಸ್ ಸ್ಟೆಪ್ ತೋರಿಸಿ, ಎಷ್ಟು? ಓ ನೀನು ತೋರಿಸು ಮಗ್ನೆ, ಎಷ್ಟು ಎತ್ಕೊಂಡಿದ್ಯಾ? ಓ ವಾವ್, ಮಾವಿನಕಾಯಿ ಮಿಡಿ ಮರ ಇದು ಚಿಕ್ಕದು ಮಿಡಿದು ಕಾಣಿಸ್ತೀಯಾ? ಅದನ್ನೆಲ್ಲ ನೋಡಿ ಲಾಂಡ್ರಿ ಬ್ಯಾಗಲ್ಲೆಲ್ಲ ತುಂಬಿಕೊಳ್ತಾ ಇದ್ದಾರೆ. ಆಯ್ತಾ? ಎಷ್ಟು ಕಲೆಕ್ಟ್ ಮಾಡಿದ್ಯಾ ವೀರು? ಎಷ್ಟೊಂದಾ ನೀನು? ಎದುವೆ ಹುಷಾರ್ ತಲೆ ಮಗ್ನೆ. ಹಾಂ ಈ ಕಡೆಯಿಂದ ಬಂದು ಎತ್ಕೋ. ಯಾವ್ದಾದ್ರು ಸ್ಟೆಪ್ ಹಾಕಣೆ.
ಆ್ಯಂಡ್ ಇವತ್ತು ನಮ್ಮ ಚೆಕ್ಔಟ್ ಇತ್ತು. ಸೊ ನಮ್ಮ ರೂಮ್ ಟೂರ್ ನಾವು ಫಸ್ಟ್ ಡೇ ಮಾಡಲೇ ಇಲ್ಲ ಬಂದಾಗ. ಸರಿ ನಿಮ್ಗೆ ಒಂದು ಸತಿ ರೂಮ್ ತೋರಿಸ್ಬಿಡೋಣ. ಇದು ಪ್ರೈವೇಟ್ ಪೂಲ್ ಇರೋವಂಥ ರೂಮು. ನಾವು ಇಲ್ಲಿ ಯೂಸ್ ಮಾಡಲಿರೋ ತುಂಬ ತಣ್ಣಗಿತ್ತು ಏನೋ ವಾಟರು, ಹಾಗಾಗಿ ಮಕ್ಕಳಿಗೆಲ್ಲ ಶೀತ ಗೀತ ಆಗಿಬಿಟ್ರೆ ಅಂತ ಭಯ. ಆ್ಯಂಡ್ ಒಂದು ಪ್ರೈವೇಟ್ ಬಾಲ್ಕನಿ ಇರುತ್ತೆ. ಈ ಥರ 2 ಬೆಡ್ ಇರುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಬಂದರೆ ಚೆನ್ನಾಗಿರುತ್ತೆ. ನಾವು 2 ಬೆಡ್ಡೆ ಒಂದೇ ರೂಮ್ ತೊಗೊಂಡಿದ್ವಿ. ಒಂದು ಬೆಡ್ಡಲ್ಲಿ ನಾನು, ಸುನೀವೀರು, ಇನ್ನೊಂದು ಸೌಂದರ್ಯ ಫ್ಯಾಮಿಲಿ ಆ ಥರ ಶೇರ್ ಮಾಡ್ಕೊಂಡಿದ್ವಿ. ಈ ಥರ ಶೇರ್ ಮಾಡ್ಕೊಂಡಾಗ ನಿಮಗೆ ಬಜೆಟ್ ಕಮ್ಮಿ ಅನಿಸುತ್ತೆ, ಅಫೋರ್ಡಬಲ್ ಅನಿಸುತ್ತೆ. ಆ್ಯಂಡ್ ವಾಶ್ರೂಮ್ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಚೆನ್ನಾಗಿರುತ್ತೆ, ಹೈಜೀನ್ ಆಗಿರುತ್ತೆ. ನಿಮ್ಗೆ ಒಂದು ಮಿನಿ ಫ್ರಿಜ್ ಥರ ಸೆಟಪ್ ಕೊಟ್ಟಿರ್ತಾರೆ, ಏನಾದ್ರು ಇಟ್ಕೊಳ್ಳೋದಕ್ಕೆ ವಾಟರ್ ಬಾಟ್ಲ್ ಆ ಥರ. ಸೊ ಚೆನ್ನಾಗಿದೆ, ನೀವು ನೋಡ್ಬೋದು. ಬಿಸಿನೀರು ಬರುತ್ತೆ ನಿಮಗೆ 24x7 ಆ ಥರ. ಆ್ಯಂಡ್ ಚೆನ್ನಾಗಿದೆ, ಪ್ಲೇಸ್ ಅಂತೂ ಸೂಪರಾಗಿದೆ. ಆ್ಯಂಡ್ ಆಚೆ ಎಲ್ಲ ಮಕ್ಕಳು ಆಟ ಆಡೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು ಆಚೆ ಒಂದು 2-3 ಚೇರ್ ಹಾಕಿರ್ತಾರೆ. ಸಂಜೆ ಮೇಲೆ ಬೇಕಾದ್ರೆ ಕೂತ್ಕೊಂಡು ನೀವು ಚಿಲ್ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ನಾವು ಆಲ್ ಸೆಟ್ ಚೆಕ್ಔಟ್ ಮಾಡೋದಕ್ಕೆ ಹೋಗೋಕ್ಕೆ ಬೇಜಾರು ಅನ್ನಿಸ್ತಾಯಿತ್ತು. ಬರುವಾಗ ಫುಲ್ ಜೋಶಲ್ಲಿ ಬಂದಿರ್ತೀವಿ, ಬಟ್ ಅದೇ ಹೋಗುವಾಗ ಒಂಥರ ಬೇಜಾರು, ಅಯ್ಯೋ ಚೆಕ್ಔಟ್ ಮಾಡಿ ಹೋಗಬೇಕಲ್ಲ ಅಂತ. ಆ್ಯಂಡ್ ಹಂಗೂ ಇನ್ನು ಹೋಗುವಾಗ ಕಪ್ ಕೇಕ್ ತಿನ್ಕೊಂಡು ಹೊರಟ್ವಿ. ಈ ಥರ ಒಂದು ಬಗ್ಗಿ ಬರುತ್ತೆ, ಎಲ್ಲ ಲಗೇಜ್ ಎಲ್ಲ ಅವರೇ ತೊಗೊಂಡೋಗಿ ನಮ್ಮ ಕಾರ್ವರೆಗೂ ಕೊಡ್ತಾರೆ. ಆಮೇಲೆ ಚೆಕ್ಔಟ್ಗೆ ಏನೇನಿರುತ್ತೆ ಬ್ಯಾಲೆನ್ಸ್ ಎಲ್ಲ ನಾವು ಕೊಟ್ಬಿಟ್ಟು ಚೆಕ್ಔಟ್ ಮಾಡಿದ್ವಿ. ಸೊ ಹೀಗಿತ್ತು ನಮ್ಮ ರಾವಿಶಿಂಗ್ ರಿಟ್ರೀಟ್ದು ಸ್ಟೇ. ಇಲ್ಲಿಂದ ನಾವು ಬೇರೆ ಕಡೆ ಕೂಡ ಹೋಗ್ತಾಯಿದ್ವಿ, ಎಲ್ಲಿ ಹೋಗ್ತಾಯಿದ್ದೀವಿ ಏನು ಅಂತ ತೋರಿಸ್ತೀವಿ. ಸೊ ನೋಡಿ, ಮೇ ಬಿ ನಿಮಗೆ ಈ ರೆಸಾರ್ಟ್ಸ್ ವೀಡಿಯೋ ಅಷ್ಟು ಇಷ್ಟ ಆಗಿಲ್ವೋ, ಇಲ್ಲ ಬೋರಿಂಗ್ ಅನ್ನಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ. ಯಾಕಂದರೆ ಅಷ್ಟು ವ್ಯೂಸ್ ಇಲ್ಲ. ಆ್ಯಂಡ್ ಯಾಕೆ ಅಂತ ನನಗೂ ಅರ್ಥ ಆಗಲಿಲ್ಲ. ಬಟ್ ನಮಗೆ ಈ ಒಂದು ಸ್ಮಾಲ್ ಸ್ಟೇಕೇಷನ್ ಮಚ್ ನೀಡೆಡ್ ಅಂತ ಅನ್ನಿಸ್ತಾ ಇತ್ತು. ತುಂಬ ದಿವಸ ನಮಗೆ ಎಲ್ಲರೂ ಒಂದು ಕಡೆ ಹೋಗಿ ಬರಬೇಕು, ಆಮೇಲೆ ತುಂಬ ಮನೇಲೇ ಓವರ್ ಥಿಂಕಿಂಗ್ ಜಾಸ್ತಿ ಆಗಿತ್ತು, ಬೇಜಾರು ಮಾಡ್ಕೊಳ್ಳೋದು, ನಿಮಗೆ ಗೊತ್ತು ಏನೇನಾಗಿದೆ ಅಂತ. ಹಾಗಾಗಿ ಈ ಥರ ಎಲ್ಲರೂ ಆಚೆ ಬಂದಾಗ ನಮಗೂ ಒಂದು ಚೆನ್ನಾಗಿ ಅನಿಸುತ್ತೆ, ಅದನ್ನೆಲ್ಲ ಮರಿಬೋದು. ಆಮೇಲೆ ಒಂಚೂರು ನಮಗೆ ಒಂದು ಎನರ್ಜಿ ಸಿಗುತ್ತೆ ಕಾಮ್ ಆಗಿರೋದಕ್ಕೆ. ಆ್ಯಂಡ್ ಈ ಥರ ಪ್ಲೇಸ್ಗೆಲ್ಲ ಬಂದಾಗ ಚೆನ್ನಾಗಿ ಅನಿಸುತ್ತೆ ಒಟ್ಟಿನಲ್ಲಿ. ಸೊ ಹಾಗಾಗಿ ಬಂದು ಎಂಜಾಯ್ ಮಾಡಿದ್ವಿ. ಇದಾದಮೇಲೆ ಮಾಮೂಲಿ ವ್ಲಾಗ್ಸ್ ಬಂದೇ ಬರುತ್ತೆ. ಬೇಗ ಮುಗಿಸ್ತಾ ಇದ್ದೀನಿ, ಜಾಸ್ತಿ ಎಲ್ಲ ಇಲ್ಲ, ಇನ್ನೊಂದು 2 ಇದೆ ಅಷ್ಟೇ. ಅದ್ರದ್ದು ನಿಮಗೆ ಮೇ ಬಿ ಆ ವಿಡಿಯೋಸ್ ಸಖತ್ ಇಷ್ಟ ಆಗುತ್ತೆ. ತುಂಬ ಜನ ಕೇಳ್ತಾಯಿದ್ರಿ. ಸೊ ಯಾರು ಸಬ್ಸ್ಕ್ರೈಬ್ ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರಿ, ನಾನು ವೀಡಿಯೋಸ್ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೇನು ಹೋಗಬೇಕು ಅನ್ನುವಾಗ ಹಾರ್ಸ್ ಇರಲಿಲ್ಲ ಫಸ್ಟ್ ಡೇ ನಾವು ಬಂದಾಗ. ಇವತ್ತು ಹಾರ್ಸ್ ಬಂದುಬಿಟ್ಟಿತ್ತು. ಸರಿ ಹಾರ್ಸ್ ರೈಡಿಂಗ್ ಮಾಡ್ತೀನಿ ಅಂದ್ಬಿಟ್ಟು ಫಸ್ಟು ವೀರು ಕುತ್ಕೊ ಅಂದರೆ ಅವ್ನಿಗೆ ಸ್ವಲ್ಪ ಭಯ ಆಗೋಯ್ತು ಹಾರ್ಸ್ ಎಲ್ಲ ನೋಡಿ. ಅವ್ನಿಗೆ ರಿಯಲಾಗಿ ಎಲ್ಲ ನೋಡಿದ್ದು ಒಂಥರ. ಆಮೇಲೆ ಸುಮ್ಮನೆ ನಾನು ಕುತ್ಕೋತೀಯ ಅಂದರೆ ಅವ್ನು ಕುತ್ಕೊತೀನಿ ಅಂದ. ಸುಮ್ಮನೆ ಒಂದು ಚಿಕ್ಕದೊಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬಂದರು. ಅದಾದಮೇಲೆ ಅವ್ನಿಗೆ ಸ್ವಲ್ಪ ಧೈರ್ಯ ಬಂತು. ಹಿಂಗೆ ಅಲ್ವಾ ಮಕ್ಕಳು, ಅವ್ರು ಎದ್ರುಕೊಂಡ್ರು ಅಂತ ನಾವು ಸುಮ್ಮನೆ ಆಗಿಬಿಟ್ರೆ ಅವ್ರು ಇನ್ನೂ ಹಂಗೆ ಎದ್ರುಕೊಂಡ್ಬಿಡ್ತಾರೆ. ಅದ್ರ ಬದಲು ನಾವು ಅವ್ರಿಗೆ ಒಂಚೂರು ಏನೂ ಆಗಲ್ಲ, ಅದೇನು ಮಾಡಲ್ಲ, ಕಚ್ಚುತ್ತೆ ಅಂತ ಹೇಳ್ತಾ ಇದ್ದ. ಆ ಥರ ಎಲ್ಲ ಏನೂ ಕಚ್ಚಲ್ಲ ವೀರು ಅಂತ ನಾವು ಅವ್ನಿಗೊಂಚೂರು ಧೈರ್ಯ ಕೊಟ್ಟು ಹಾರ್ಸ್ ಮೇಲೆ ಕೂಡ್ಸಿದ್ವಿ. ಆಮೇಲೆ ನೆಕ್ಸ್ಟ್ ಟೈಮ್ಗೆ ಅವನೇ ಕೂತ್ಕೊಂಡ. ಒಂಥರ ಖುಷಿ ಅನ್ನಿಸ್ತು. ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಒಂದೇ ನಿಮಿಷ ಒಂದು ಫೋಟೋ ತೊಗೊತೀನಿ. ಇರು ನೀ ಅಲ್ಲೇ ಇರೋದು. ಇಲ್ಲ ನೋಡು ಸುನಿ, ಹಿಡ್ಕೊ ಮುಂದೆ. ಹಾಯ್ ಮಾಡು ನಂಗೆ, ಹಾಯ್ ಮಾಡು. ಅಲ್ಲಿ ನೋಡು, ಮುಂದೆ ನೋಡು, ಗಟ್ಟಿಗೆ ಹಿಡ್ಕೊ. ತೋರಿಸ್ಲಾ ಹೆಂಗ್ ಬಂದಿದೆ ಅಂತ. ಅಯ್ಯೋ ನೋಡು, ಈ ಕುದುರೆ ಚೆನ್ನಾಗಿದೆ ಅಲ್ಲ, ನಂಗೆ ಇಷ್ಟ ಆಯ್ತು.
ಅಗದಿಯಲ್ಲಿ ಏನೋ ವೈರ ಭೈರವ ಇಲ್ಲ ಸಕ್ಕತ್ತಾಗಿದೆ. ಕುದುರೆ ಮಾತ್ರ ಸೂಪರ್ ಐತೆ. ಅಷ್ಟೇ ಎದುರ್ಕೊಳ್ಳೋದೇನೋ. ಬಿಸಿಲಲ್ಲಿ ತುಂಬ ಕಷ್ಟ. ಹೌದು. ಸಾಕು ಮಗ್ನೆ, ಬಿಸಿಲು ಅಲ್ವಾ? ಸಾಕು ಮಗ್ನೆ. ಸೇ ಥ್ಯಾಂಕ್ ಯು. ಸ್ವಿಮ್ಮಿಂಗ್ ಪೂಲ್ ಹೋಗೋಣ. ಅದ್ ನಾವು ದೊಡ್ಡ ಹಾಯ್ ಗಾಯ್ಸ್ ಏನ್ರಿ. ಬಾಯ್ ಮಾಡೋ ವೀರು. ನೋಡು ರೆಡ್ ಆಗಿದೆ ಅವನಿಗೆ. ಮಾವಿನಕಾಯಿ ಬೇರೆ ಆಯ್ದಿಟ್ಟವನೆ. ಮಜ್ಜಿ ತಗೊಂಡು ಅಗಿಯೋ. ಹಾ, ಏನೇನ್ ಮಾಡ್ದೆ ನೀನು ರೆಸಾರ್ಟ್ ಅಲ್ಲಿ? ಬೋಟ್ ಅಲ್ಲ, ಅಲ್ಲೇ ಅಪ್ಪ ತಂದೆ ಬೋಟ್ ಇದು ಬಸ್ದು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದೆ ಅನ್ನೋದು ಬಿಟ್ಬಿಟ್ಟು ಬೋಟಲ್ಲಿ ಹೋದೆ ಅಂತ ನೀವು. ಹೆಂಗಿತ್ತು ಎಲ್ಲ? ಚೆನ್ನಾಗಿತ್ತು ಗೈಸ್. ಇವತ್ತೆಲ್ಲ ಹೋಗ್ತೈತೀವಿ ಅಂದ್ರೆ ಇನ್ನೊಂದು ರೆಸಾರ್ಟ್. ಲೈಕ್ ಮಾಡಿ ಆ ವಿಡಿಯೋನ ನೋಡಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡಕ್ ಮರಿಬೇಡಿ. ಪ್ಲೀಸ್ ಕಮೆಂಟ್ ಮಾಡ್ಕೊಳ್ಳಿ. ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಕಮೆಂಟ್ ಮಾಡ್ಕೊಳ್ಳಿ. ಬಾಯ್ 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 ಫ್ರೆಂಡ್ಸ್. ಫ್ರೆಂಡ್ಸ್, ಎದು మీరు పెక్స్ మర్తో ఫ్రెండ్స్.